ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನ ಮೊದಲು ನೋಡೋಣ. ದೇರ್ ಆರ್ 64 ಕೋಡಾನ್ಸ್ ಇನ್ ದ ಜೆನೆಟಿಕ್ ಡಿಕ್ಷನರಿ ಆಸ್. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದೇರ್ ಆರ್ 3 ನಾನ್ಸೆನ್ಸ್ ಕೋಡಾನ್ಸ್ ಅಂಡ್ 61 ಸೆನ್ಸ್ ಕೋಡಾನ್ಸ್. ದೇರ್ ಆರ್ 64 ಡಿಫರೆಂಟ್ ಟೈಪ್ಸ್ ಆಫ್ tRNA. There are 64 amino acids to be coded. Genetic code as a triplet nature. Codon ಅನ್ನೋದು it is a sequence of 3 nucleotides coding for one amino acid in a polypeptide chain. ನಾವು DNA ನೋಡ್ತಂದ್ರೆ there are 4 different types of nucleotides. ಯಾವ್ದ್ಯಾವ್ದದು? A adenine, T thymine, G guanine and C cytosine. And since ಈ ಕೋಡಾನ್ ಬಂದ್ಬಿಟ್ಟು ಟ್ರಿಪ್ಲೆಟ್ ಆಗಿರೋದ್ರಿಂದ there are 64 distinct triplets of purines or pyrimidines which codes for 20 amino acids. 20 ಅಮೈನೋ ಆಸಿಡ್ಸ್ಗಳಿಗೆ ಕೋಡ್ ಮಾಡುತ್ತೆ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಇಲ್ಲಿ ಏನಂತಂದ್ರೆ 64 ಕೋಡಾನ್ಸ್ ಇದೆ. ಔಟ್ ಆಫ್ 64 ಕೋಡಾನ್ಸ್ ಓನ್ಲಿ 61 ಕೋಡಾನ್ಸ್ ಕೋಡ್ ಫಾರ್ individual amino acids ಡ್ಯೂರಿಂಗ್ ಪ್ರೋಟೀನ್ ಸಿಂಥಸಿಸ್ ಅಥವಾ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ. ಹಾಗಾದ್ರೆ ಇನ್ನು ಮಿಕ್ಕಿದಂತ 3 ಕೋಡಾನ್ಸ್ ಏನಾಗುತ್ತೆ? ದ ರಿಮೈನಿಂಗ್ 3 ಕೋಡಾನ್ಸ್ ಆರ್ ಕಾಲ್ಡ್ ಆಸ್ ಸ್ಟಾಪ್ ಕೋಡಾನ್ಸ್. ಅದನ್ನ ಸ್ಟಾಪ್ ಕೋಡಾನ್ಸ್ ಅಂತ ಕರೀತಾರೆ. ಇದು ಯಾವುದೇ ರೀತಿಯಾದಂತಹ ಅಮೈನೋ ಆಸಿಡ್ಸ್ ಗಳಿಗೆ ಕೋಡ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ದೇ ಆರ್ UAA, UAG and UGA. So the remaining 61 codons code for the 20 amino acids. ಆದುದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ there are 64 codons in the genetic dictionary as ಅನ್ನೋ ಪ್ರಶ್ನೆಗೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಡಿ, that is genetic code as a triplet nature. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಕೀ ಕಾನ್ಸೆಪ್ಟ್ ಅಬೌಟ್ ಕೋಡಾನ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.